ಸೀತಾ ಹೆಂಗಿತ್ತು ಊಟ ಚೆನ್ನಾಗಿತ್ತಾ? ವಾವ್ ಸೂಪರ್ ಆಗಿತ್ತು. ಪಿಕ್ಚರ್ ಸೂಪರ್ ಆಗಿತ್ತು. ಮತ್ತೆ ಎಲ್ಲಿ ಮತ್ತೊಮ್ಮೆ ಎಲ್ಲಿ ಹೋಗೋಣ ಮತ್ತೆ? ನೀನ ಹೇಳು ಎಲ್ಲಂತೇಳಿ ಹೋಗೋಣ. ದೇವಸ್ಥಾನಕ್ಕೆ ಹೋಗೋಣ. ಅದು ಇದು ದೇವಿ ದೇವಸ್ಥಾನ ಐತಲ್ಲ, ಅಲ್ಲಿ ಮಸ್ತ್ ಐತಿ, ಪಾರ್ಕ್ ಗೀರ್ಕ್ ಎಲ್ಲ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣಕ್ಕೆ ಬರುತ್ತೆ. ಹೋಗೋಣ. ಸರಿ, ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಣ. ಆಹಾ ಇಲ್ಲ, ಈಗ ಮಧ್ಯಾಹ್ನ ಆಗೈತಲ್ಲ, ಮಧ್ಯಾಹ್ನ ಊಟ ಮುಗಿಸ್ಕೊಂಡಿವಿ, ಪಿಕ್ಚರ್ ಗಿಚ್ಚರ್ ಎಲ್ಲ ನೋಡ್ಕೊಂಡು ಎಲ್ಲ ಮಸ್ತ್ ಎಂಜಾಯ್ ಮಾಡಿವಿ. ಈಗ ದೇವಸ್ಥಾನದಾಗ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಬೇಲ್ಪುರಿ, ಪಾನಿಪುರಿ, ಗೋಬಿ, ಕಚೋರಿ ಎಲ್ಲ ಮಸ್ತ್ ಎಲ್ಲ ಚಾಟ್ಸ್ ತಿನ್ನೋಣ. ಆಮೇಲೆ ರಾತ್ರಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ. ಹಾಂ, ಹಂಗ ಇವೆಲ್ಲ ಚಾಟ್ಸ್ ತಿಂದು ಪಿಕ್ಚರ್ಗೆ ಹೋಗೋಣ. ಪಿಕ್ಚರ್ 6 ಗಂಟೆ ಶೋಕ್ ಹೋದ್ರೆ 9 ಗಂಟೆಗೆ ಮುಗಿತದಲ್ಲ, ಅವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ. ಮಸ್ತ್ ಇಡೀ ದಿವಸ ಎಂಜಾಯ್ ಮಾಡಿಬಿಡೋಣ. ಹಾ, ಏನಪ್ಪ ಇದು? ಅಲ್ಲ, ಇಲ್ಲಿಗೆ ನಂದು ಟಾಕಿ ಹರಿದೋತು. ಇನ್ನ ಚಾಟ್ಸ್ ಅಂತ, ರಾತ್ರಿ ಊಟ ಅಂತ, ಮತ್ತೆ ಪಿಕ್ಚರ್ ಅಂತ. ಯವ್ವ ನನಗೆ ಇಲ್ಲಿಗೆ ಚೆಡ್ಡಿ ಹರಿದೋತು. ಇನ್ನ ಮೇಂಟೈನ್ ಮಾಡಿಕ್ಕಿನ ಅಂದ್ರೆ ಆಗಂಗಿಲ್ಲ ಬಿಡು. ಏನು ಮಾಡಲ್ಲ, ಕೈಯಾಗ ನೋಡ್ರಿ 1 ರೂಪಾಯಿ ಉಳಿದಿಲ್ಲ. ನಾನೇನ ಈಗ ಆಯ್ತು, ಮಧ್ಯಾಹ್ನ ಎಲ್ಲ ಊಟ ಆಯ್ತು, ಪಿಕ್ಚರ್ ಆಯ್ತು, ಮನೆಗೆ ಹೋಗೋಣ ಅಂದ್ರೆ ಈಗ ಇನ್ನೂ ಬರವಲ್ಲ. ಈಗ ಏನು ಮಾಡಲಿ ನಾನು? ನನ್ನ ದೋಸ್ತರ ಕೂಟಾಗ ಯಾರಿಗಾರ ಒಂಚೂರು ಫೋನ್ ಪೇ ಮಾಡಿಸ್ಕೊಂತೀನಿ. ಮನು ಮನು ಹಾ ಹಾ, ಏನು ಸೀತಾ? ಅಲ್ಲ, ಏನು ವಿಚಾರ ಮಾಡಕತ್ತಿದ್ದಿ? ಏನಿಲ್ಲ, ಒಂದೇ ನಿಮಿಷ. ಹಿಂಗೆ ಒಂಚೂರು ಹಿಂಗೆ ಹೋಗಿ ಬರ್ತೀನಿ ತಡಿ. ಅಪ್ಪಗಾಗ್ಲೇ ಟಾಕಿ ಟರ್ರ ಅಂದೈತಿ. ರೊಕ್ಕ ಹಾಕಿಸಿದ್ನು ಖಾಲಿಯಾಗಿದ್ದಂಗೆ ಅದಾವು. ಫ್ರೆಂಡಿಗೆ ಫೋನ್ ಹಚ್ಚಿ ಇಲ್ಲ ಯಾರಿಗೆ ಫೋನ್ ಹಚ್ಚಿ ರೊಕ್ಕ ಹಾಕಿಸ್ಕೊಳಕತ್ತಿದ್ದಂಗೆ ಅದನ್ನ ಫೋನಿಗೆ. ನನಗೇನು ಅಷ್ಟು ಅರ್ಥ ಆಗಲ್ಲ. ಒಂದು ಹುಡುಗಿನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಒಂದು ಇಡೀ ದಿವಸ, ಇನ್ನು ಈ ಸಂಸಾರ ನೀನು ಮೇಂಟೈನ್ ಮಾಡ್ತಾನೆ ಆಯ್ತಾ? ನಾಳೆ ಮದುವೆ ಮಾಡ್ಕೊಂಡು ನನ್ನ ಕೈ ಚಿಪ್ಪ ಕೊಡ್ತಾನೆ, ಭಿಕ್ಷೆ ಬಿಡ್ಕೊಂತೀನಿ ಅಂತೇಳಿ. ಒಂದು ದಿವಸ ನೋಡ್ಕೊಳ್ಳೋದಾಗಂಗಿಲ್ಲ, ಇನ್ನು ಜೀವನ ಪರ್ಯಂತ ನೋಡ್ಕೊಂತಾನಂತ ನಾನು ಇದನ್ನ ನಂಬಿ ಇದನ್ನ ಲವ್ ಮಾಡಿದ್ದೀನಿ. ನೀನು ಬರ್ಬೇಕಾ? ನೀನು ಸರಿ ಬುದ್ಧಿ ಕಲಿಸ್ತೀನಿ, ನೀನು ಸವಾಸನ ಬೇಡ ಅಂದಿರ್ಬೇಕು. ಹಂಗೆ ಮಾಡ್ತೀನಿ ತಡಿ. ಹಲೋ ಹಲೋ, ಲೇ ದೋಸ್ತ, ನಾನ್ಲೇ ಮನು ಮಾತಾಡೋದ್ಲೇ. ಒಂಚೂರು ಅರ್ಜೆಂಟ್, ಒಂಚೂರು ಒಂದು 5,000 ರೂಪಾಯಿ ಫೋನ್ ಪೇ ಮಾಡಲಿ ಒಂಚೂರು. ನಿಂಗೆ ಕೊಡ್ತಿನ್ಲೇ ನಾನು, ನಿನ್ವೇನು ಇಟ್ಕೊಳಂಗಿಲ್ಲ ರೊಕ್ಕನ. ಒಂಚೂರು ಕೊಡ್ಲಿ. ಏನು? ಅಲ್ಲಲೇ, ಏನು ಮಜಾಕ್ ಮಾಡಕತ್ತೀನಿ ಏನಾರ? 5,000 ರೂಪಾಯಿ ನಿಂತು ಪಟಕಿಲ್ಲ ಕೊಡಕ್ಕೆ ನಾವೇನು ಕುಬೇರನ ಮಕ್ಕಳಲ್ಲೇ? ಅಯ್ಯ ನೀ ಬದ್ಮಾಸ. ನಾನೇ ಯಾರಂತೆ 100 ರೂಪಾಯಿ ಸಾಲ ಮಾಡಿ ಹೆಂಗ ಒಂದು ಜೀವನ ಮಾಡ್ತೀನಿ. ನಮ್ಮ ಮನೆ ನಮ್ಮಪ್ಪ ನಮ್ಮವ್ವ 1 ರೂಪಾಯಿ ಕೊಡಂಗಿಲ್ಲ. ಹೋಗಿ ನಾನು ಕೇಳ್ತಿಲ್ಲಲೇ. ಇದನ್ನು ಕೇಳು. ಯಾರತ್ತ ರೈಮಗಿನ ನಿನ್ನೆ ಅವ್ರು ಒಂದು ಕಡ್ಸಕತ್ತಿದ್ನು ರೊಕ್ಕ ಇಸ್ಕೊಳಕ್ಕೆ. ಬಹುಶಃ ಅವ್ರು 1,000 ರೂಪಾಯಿ ಕೊಟ್ಟಿರ್ಬೇಕು ನೋಡು. ರೈಮನ್ ಕೇಳು. ಹೌದಾ? ಆತನ ಕಡೆ ಸಿಗ್ತಾವಂತೀಯ? ಕೇಳಲೆ, ಸಿಕ್ಕರು ಸಿಗ್ಬೋದು. ಹಲೋ ಹಲೋ, ನಾನ್ಲೇ ಮನು ಮಾತಾಡೋದು. ರೈಮ, ಒಂಚೂರು ಒಂದು 5,000 ರೂಪಾಯಿ ಇದ್ರೆ ಕೊಡ್ಲಿ ಒಂಚೂರು. ಅರೇ ಬಾಪ್ರೇ, ನೀನೇನು ಮಜಾಕ್ ಮಾಡಕತ್ತೀಯ? ನನ್ಗೆ 5,000 ರೂಪಾಯಿ ಯಾವತ್ತು ನನ್ನ ಕೈಯಾಗ ನೋಡಿದ್ದಿ ನೀನು? ನನ್ನ ಕೈಯಾಗ 5,000 ರೂಪಾಯಿ ಯಾವಾಗ ಬರ್ತಾವು? ಅಷ್ಟು ಅದೃಷ್ಟವಂತರ ನಾವಲ್ಲಪ್ಪ. ಏನ ಹಬ್ಬ ಅಂದ್ರೆ ನನ್ನ ಅಂತೆಕ್ಕ 500 ರೂಪಾಯಿ ಅಂದ್ರೆ ನನ್ನ ದೊಡ್ಡ ಪುಣ್ಯ. 50 ರೂಪಾಯಿ ನಮ್ಮ ದಿನ ಖರ್ಚಿಗೆ ಅದಕ್ಕೆ ಇದಕ್ಕೆ ನಮ್ಮವನಂತೆ ಕಾಡಿ ಬೇಡಿ ಬರ್ತೀನಿ. ನನ್ನಂತೆ ಕಷ್ಟ ಎಲ್ಲಿ ಬರ್ತಲ್ಲ ನೀನೇನು? ಅಲ್ಲ, ಅದು ಅಷ್ಟಕ್ಕೂ ರೊಕ್ಕ ಅಷ್ಟಕ್ಕೊಂದು ಎದಕ್ಕೆ ಬೇಕಲಿ ನಿನಗೆ? ಇಲ್ಲಲೇ, ಅದ ಆಕಿ ಸೀತಾ, ಆಕಿ ನನ್ಗೆ ಹ್ಞೂ ಅಂದ್ಲೇ. ನಾನು ಪ್ರಪೋಸ್ ಮಾಡಿದ್ನಿ, ಹ್ಞೂ ಅಂದ್ಬಿಟ್ಟಾಳ. ಆಕಿನ ಕರ್ಕೊಂಡು ಡೇಟಿಗೆ ಬಂದಿದ್ಲಿ. ಈಗ ಆಕಿಗೆ ಎಲ್ಲ ಮುಂಜಾನೆ ಹತ್ರ ಖರ್ಚು ಮಾಡೀನಿ, ಎಲ್ಲ ಖಾಲಿ ಬಿಡುತ್ತಿ. ಇನ್ನು ಆಕಿ ಸಾಯಂಕಾಲ ಚಾರ್ಜ್ ತಿನ್ನೋಣ, ಪಿಕ್ಚರ್ ಹೋಗೋಣ, ರಾತ್ರಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಬಿಟ್ಟಾಳ. ಕೈಯ ನೋಡ್ರೆ ನಂಗೆ ಪೈಸಾ ಇಲ್ಲ. ಒಂಚೂರು ಕೊಡ್ಲಿ, ಒಂಚೂರು ಹೆಲ್ಪ್ ಆಗುತ್ತೆ. ಅರೇ ಬಾಪರೇ ಮಗನೇ, ಲಾಟ್ರಿ ಹೊಡೆದಲ್ಲ ಹಂಗಿದ್ರೆ ಚಲೋ ಆತು. ಆದ್ರೆ ರೊಕ್ಕದ ವಿಚಾರ ಮಾತ್ರ ನಾನು ಅಂತಿಕ್ಕಿಲ್ಲಪ್ಪ. ಇನ್ನು ನಿನಗೆ ದೋಸ್ತಾಗಿ ನಾನು ಸಹಾಯ ಮಾಡಿನಲ್ಲ, ಇನ್ನೂ ಮಾಡೋದನ್ನ ಮಾಡ್ತೀನಿ. ಆದ್ರೆ ಈ ವಿಚಾರದಾಗ ಮಾತ್ರ ನನ್ನಿಂದಾಗಲ್ಲಪ್ಪ. ಇಡ್ಲೇ ಫೋನ್. ಅವನ ಯಾರು ನನಗೆ ಹೆಲ್ಪ್ ಮಾಡೋಲ್ರು. ಇಲ್ಲಿ ಹುಡುಗಿ ಮುಂದೆ ಮರ್ಯಾದೆ ಹೊಂಟತ್ ನಂದು. ಏನು ಮಾಡ್ಲಿಕ್ಕೆ ನಾನು? ಸರಿ, ಲಾಸ್ಟ್ ರಾಜಾಗ ಒಂದು ಫೋನ್ ಹಚ್ತೀನಿ. ಅದ ಇದ್ರ ಫ್ಯಾಕ್ಟ್ರಿ ಕೆಲಸ ಮಾಡತ್ತಾನ, ಅತ್ನಂತೆ ಇದ್ರು ಇರ್ಬೋದು. ತರಿ ಕೇಳ್ತೀನಿ ತರಿ. ಹಲೋ ಹಲೋ ರಾಜಾ, ನಾನ್ಲೇ ಮನು ಮಾತಾಡೋದು. ಹಲೋ, ಹೇಳಿ ಏನು? ನಾನು ನಿನ್ನಂತೇಳಿ ಒಂದಿನ ಕೇಳ್ತೀನಿ, ನನಗೆ ಹೆಲ್ಪ್ ಮಾಡ್ತೀಯಾ ನೀನು? ಇಲ್ಲ ಅನ್ಬೇಡಪ್ಪ, ನಾನು ಭಾಳ ಕಷ್ಟದಾಗ ನೀನು ಮಾರಾಯ. ಈಗ ನೀನ ಕೈ ಬಿಟ್ಟೆ ಅಂದ್ರೆ ನನ್ನ ಜೀವನ ಬರ್ಬೋದಾಗತ್ತೆ. ಹೌದಾ? ಏನು ಹೇಳ ಅಂತದೇನಾತು? ಅದೇನಂದ್ರೆ ಹುಡುಗಿನ ಕರ್ಕೊಂಬಂದು ಅಡ್ಸಿ ಮಗನ ಬೇಸಿಗೆ ತಗೊಳ್ಳೆ ನಿಂದು. ಅಲ್ಲ, ಒಂದು ಹುಡುಗಿನ ಕರ್ಕೊಂಡು ಹೋಗಿದ್ದಿ, ಒಂದು ದಿವ್ಸ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀನು ಯಾ ಸೀಮೆ ಎಲ್ಲ ಓರ್ಲೆ ನೀನು? ಅಷ್ಟಿದ್ರೆ ಕೆಪಾಸಿಟಿ ಇದ್ರೆ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಈ ದಿಮಾಕು ಪೋಸ್ಟ್ ಕೊಡೋಕೆ ಕರ್ಕೊಂಡು ಹೋಗ್ಬೇಕ್ಲಿ. ನನಗೆ ಸುಮ್ಮನೆ ಆರಾಮ್ ಯಾವ್ದು ಟೆನ್ಷನ್ ಇಲ್ದಂಗೆ ಸುಮ್ಮನೆ ಇರ್ಬೇಕು. ಮತ್ತೆ ನೀನು ಮುಸುರಿ ಲವ್ ಬೇರೆ ಕೇಡು. ಹಲೋ, ಈಗ ಅವೆಲ್ಲ ಮಾತು ಬೇಕಂದ್ರೆ ಒಂಚೂರು ರೊಕ್ಕ ಕೊಡು ಯಪ್ಪ. ಹಂಗೆ ಯಾಕೆ ಮಾಡ್ತೀನಿ? ಪುಣ್ಯ ಬರುತ್ತೋ ಯಪ್ಪ. ಹೌದಾ? ಎಷ್ಟು ಬೇಕು? ಒಂದು 5,000 ರೂಪಾಯಿ ಇದ್ರೆ ಕೊಡ್ಲಿ, ಬಂದು ಕೊಡ್ತಂತೆ. ಏನು 5,000? 5,000 ರೂಪಾಯಿ ಇಲ್ಲ ಮಗ. ಬೇಕಿದ್ರೆ 2,500 ಅದ ನೋಡು. ಅದು ನಿನ್ನೆ ಒಂಚೂರು ಅಕ್ಕಿ ಪ್ಯಾಕೆಟ್ ಮಾರಿದ್ದೇನಲ್ಲ, ಅವ್ರ ರೊಕ್ಕ ಇನ್ನೂ ಬಳಸಿಲ್ಲ, ಹಂಗೆ ಅದಾವು. ಬೇಕಿದ್ರೆ ಅವ್ನು ಕೊಡ್ತು ನೋಡು. ಹೌದಾ? ಕೊಡು ಅಷ್ಟಾಗ ಹೆಂಗ ಒಂದು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ. ಜಲ್ದಿ ಫೋನ್ ಪೇ ಮಾಡ್ಲಿ ಒಟ್ಟು. ಮಾಡ್ತೀನಿ ತಗೋ. ನೀನು ಮತ್ತೆ ಕೊಡ್ಬೇಕಲೇ ನಂಗೆ? ಕೊಡ್ತೀನಿ ತಗೋಲಿ. ಹೆಂಗಾರ ಮಾಡಿ ಒಟ್ಟು ನಮ್ಮ ಅವ್ನು ಕೇಳ್ತೀನಿ. ಇಲ್ಲ ಅಂದ್ರೆ ಮನ್ಯಾಗ ಇದ್ರೆ ಕರೆಲ್ಲ ರೆಕಾರ್ಡ್ ಮಾಡ್ಕೊಂಬಂದ್ರೆ ಕೊಡ್ತೀನಿ, ಸುಮ್ಮನೆ ಒಟ್ಟು. ನೋಡು ಹುಡುಗಿ ಸಲುವಾಗಿ ಏನು ಮಾಡಕ್ಕೆ ರೆಡಿ ಇದ್ದೀರಿ? ಮನು ಮನು ಹಾ ಸೀತಾ, ಬಂದೆ ಒಂದೇ ನಿಮಿಷ ಬಂದೆ. ಏನು
ಪ್ರಾಬ್ಲಮ್? ಏ ಹಂಗೇನೇನಿಲ್ಲ ಏನಿಲ್ಲ. ಹಂಗ ನನ್ನ ಫ್ರೆಂಡ್ಸ್ ಸ್ವಲ್ಪ ಫೋನ್ ಹಚ್ಚಿದ್ರು, ನಾ ಇಲ್ಲಿ ಬಂದಿನ ಅಂತ ಗೊತ್ತಾಗೈತಲ್ಲ, ಸ್ವಲ್ಪ ಹಂಗ ಕಾಡ್ಸಕತ್ತಿದ್ರ, ಅದಕ್ಕೆ ಏನಿಲ್ಲ ಏನಿಲ್ಲ. ಓ ಹೌದಾ, ಸರಿ ಹೋಗೋಣ ದೇವಸ್ಥಾನಕ್ಕೆ. ಹಾ ಬಾ ಹೋಗೋಣ. ಅಲ್ಲ ಇವತ್ತೊಂದು ದಿವಸ ಹೆಂಗ ಒಂದು ಮಾಡ್ಬೋದು, ನಾಳೆ ಹಿಂಗೆಲ್ಲ ಮತ್ತೆ ಕರೆದ ಎಲ್ಲಿಂದ ರೊಕ್ಕ ಇದು ಮಾಡಲಿ. ಹೋಗ್ಬಿಡು, ನಾಳೆ ನೋಡೋಣ. ಈಗ ಯಾಕೆ ವಿಚಾರ ಮಾಡೋಣ, ಈಗ ಎಂಜಾಯ್ ಮಾಡೋದು ಸಾಕು. ಅಕ್ಕ ಏನ್ ಮಾಡಕತ್ತಿ? ಹೈ ಮಾನ್ಯ ಬಾ, ಏನ್ ಬೇಕು? ಜ್ಯೂಸ್ ಏನಾರು ಕುಡಿತೇನೆ ಇಲ್ಲ ಚಾ ಮಾಡ್ಕೊಡ್ಲಾ? ಇಲ್ಲ ಅಕ್ಕ, ಏನ್ ಮಾಡಕತ್ತಿ? ನನ್ಗೇನಾರು ಹೆಲ್ಪ್ ಮಾಡಕ್ಕಂತ ಬಂದೆ. ಹೌದಾ, ಇಲ್ಲ ಸ್ವಲ್ಪ ನಾಷ್ಟ, ಈಗ ಅವ್ವ ಅವ್ರು ಬಂದಾರಲ್ಲ ಅವರಿಗೆ ಮತ್ತೆ ಮಾವರು ಅವ್ರಿಗೆಲ್ಲ ಸ್ವಲ್ಪ ಚಾ ನಾಷ್ಟ ಮಾಡೋಣ ಅಂತ ಚುಮ್ಮರಿ ಹಚ್ಚಾಕತ್ತಿದ್ದೆ. ಆತ ಹಚ್ಚಿದಾತ, ಈಗ ಎಲ್ಲರೂ ಕೊಡಕಂತಂದು ಹೋಗ್ತೀನಿ ತಡಿ. ಏನ್ ಮಾಡೋದು ಬೇಡವಾ, ಆರಾಮ್ ಒಂದು 4 ದಿವಸ ಬಂದಿದ್ದೆ, ಆರಾಮಿರು. ಅಂದಂಗೆ ಅಕ್ಕ, ಮಾವ ಕಾಣವಲ್ರಲ್ಲ? ಅಯ್ಯ ಏನ್ಲೇ ಅವಾಗಿಂದ ಮಾವ ಅಂತಿದ್ದೆ, ಹೇಳಿನಲ್ಲ ಆಫೀಸ್ಗೆ ಹೋಗ್ಯಾರ, ಬರ್ತಾರೆ ತಡಿ. ಅಯ್ಯ ಅಕ್ಕ, ನಾನು ಆ ಮಾವರ್ನ ಕೇಳ, ಸಣ್ಣ ಮಾವನ್ ಕೇಳಿದ್ ನಾನು. ಏನ ಸಣ್ಣ ಮಾವನ? ಚಂದ್ರನ? ಯಾಕ್ಲೆ ಹೊಳಬಳ ಬಂದಾಗಿಂದ ಬರೀ ಚಂದ್ರನ ಕೇಳಕತ್ತಿಲ್ಲ? ಏನಾರ ಮತ್ತ ಮನಸ್ನಾಗ ಮತ್ತ ಲಗ್ನ ಗಿಗ್ನ ಆಗೋದೇನಾರ ಇಟ್ಕೊಂಡೇನ? ಅಯ್ಯೋ ಅಕ್ಕ, ಹಂಗಲ್ಲ, ಎಲ್ಲರನ್ನೂ ಬಿಟ್ಟಾಕ್ತೀನಿ, ಅಲ್ಲೇ ಮನ್ಯಾಗ ಅದರಂದಲ್ಲ, ಇನ್ನ ಕಣ್ಣಿ ಕಾಣ್ಲಿಲ್ಲಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಹೌದಾ, ಅಷ್ಟೇ ಇಟ್ಕೋ. ಮತ್ತೆ ಲಗ್ನ ಪಗ್ನ ಅಂತ ತಲೆ ಕೆಡ್ಸ್ಕೊಬ್ರ, ಯಾಕಂದ್ರೆ ಆತಗ 3 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಒಂದ್ ಕೆಲಸ ಇಲ್ಲ, ಒಂದ್ ಬಗಸಿಲ್ಲ, ದಂಡ ಪಿಂಡಂಗೆ ಹಂಗ ಅಡ್ಡಾಡ್ತಾನ. ನನಗ ಆತನ ನೋಡಿ ತಲೆ ಕೆಟ್ಟೋಗೈತಿ. ನಾನು ಹೋಗಿ ನನ್ನ ತಂಗಿನ ಹತ್ತದ ಕಟ್ಟದ, ಅದಕ್ಕೆ ಕನಸು ನನ್ನ ಮಾತು. ನೀ ಹಂಗೆಲ್ಲ ಏನು ಯೋಚನೆ ಇಟ್ಕೊಳಕ್ ಹೋಗ್ಬೇಡ. ಬಾ, ಮಂಡಪನಲ್ಲೆಲ್ಲ ಒಯ್ತೀನಿ, ಬಾ, ಅಲ್ಲಿ ಎಲ್ಲರೂ ಕುತ್ಕೊಂತೀನಿ ಬರ್ರಿ. ಅಲ್ಲ ಅಕ್ಕ, ಹಿಂಗೆ ಮಾತಾಡ್ತಾಳ? ನಾನು ಬಂದಾಗಿನ ನೋಡತ್ತೀನಿ, ಮಾವನ ಬಗ್ಗೆ ಬರೀ ಸಿಟಿ 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 ಅಂತಂದು ಒಂಥರ ಮಾಡ್ತಾ. ಏನಾರ ಅಲ್ಲಿ, ನನಗೆ ಮಾವ ಅಂದ್ರೆ ಭಾಳ ಇಷ್ಟ. ಯಾವಾಗ ಕಂಡೆನ್ನ ಯಾವಾಗ ಮತ್ತಸನ ಅನ್ನಂಗೆ ಆಗೈತಿ. ಎಲ್ಲಿ ಹೋಗಿದ್ದೇನೋ ಇನ್ನೂ ಬರುವಲ್ಲಲ್ಲ? ಇಲ್ಲೇ ನಿಂದಿರ್ತೇನೆ ತಡಿ, ಈಗ ಹೆಂಗೋ ಮಾವ ಇದೇ ದಾರಿಗೆಲ್ಲ ಬರ್ಬೇಕು, ನಾನು ಮೊದಲು ಬಿಟ್ಟೆ ಮತ್ತಿಸ್ತೀನಿ. ಹೈ ಬಂದ ಮಾವ, ಬಂದ ಮಾವ. ಮಾವ ಅನ್ನಕತ್ತಾರಲ್ಲ, ಯಾರು? ಪಾನ್ಯ, ಯಾವಾಗ ಬಂದಿ? ಮಾವ, ನಾವು ಬಂದ ಅಲ್ಲೇ ಒಂದೂವರೆ ತಾಸಾತು. ನೀನೇ ಯಾಕೆ ಇನ್ನ ಮನೆಗೆ ಬರಲಿಲ್ಲ? ಅವಾಗಿನ ದಾರಿಗೆ ಹಾಕತ್ತಿದ್ದೆ ನೀನು ಎಲ್ಲದ ಅಂತಂದು. ಯಾಕೆ ಇಷ್ಟೊತ್ತು ಎಲ್ಲಿ ಹೋಗಿದ್ದಿ? ಅದ ಇಲ್ಲ, ಅಪ್ಪಗೆ ಆರಾಮಿಲ್ಲಲ್ಲ, ಈಗ ಹೊಲ್ದಾಗ ಆಳ್ಪಾಳೆಲ್ಲ ಇದು ಮಾಡಲ್ಲ, ಸ್ವಲ್ಪ ನಾನು ಹಂಗೆ ಹೊಲದ ಕಡೆ ಹೋಗಿ ನೋಡ್ಕೊಂಡ್ ಬರ್ತಿದ್ದೆಲ್ಲ, ಹೋಗಿದ್ದೆ ಹಂಗೆ. ಹೌದಾ, ಆರಾಮದಿಯಾ ಮಾವ? ನಾನು ಆರಾಮದೀನಿ, ನೀ ಆರಾಮದಿಯಾ? ಬಾ, ಒಳಗ ಎಲ್ಲರೂ ಚಿಮ್ಮರಿ ಮನೆ ಅಕ್ಕ ಚಾ ಚಿಮ್ಮರಿ ಎಲ್ಲ ಕುಡ್ಕೊಂತ ತಿನ್ಕೊಂತ ಮಾತಾಡ್ಕೊಂತ ನಕ್ಕೊಂತ ತಡ್ಕೊಂತ ಎಲ್ಲರೂ ಕುಂತಾರ. ಅವನು ಬಂದಾಳ, ಬಾ ನಾವು ಹೋಗೋಣ ಬಾ. ಹೌದಾ, ಸರಿ, ನಾನು ಅತ್ತಿಯರ್ ಮಾತಾಡ್ಸ್ತೇವಕ್ಕೆ, ನಡಿ ಹೋಗೋಣ. ಭೀಮಮ್ಮ ಈ ಬಂದೆ, ಇವ ಎಷ್ಟೊತ್ತಾತಿನ ದಾರಿ ಕಾಯಕತ್ ನಾನು. ಅಯ್ಯ ಇಲ್ಲವ, ಒಂಚೂರು ಇವ್ರದ್ದು ಕೆಲಸ ಮಾಡಕ್ ಹೋಗಿರ್ತನಲ್ಲ, ಹೇಳಿ ಕಳಿಸಿದ್ದೆ ಅಂತ, ಅದಕ್ಕೆ ಅವ್ರು ಮುಗಿಸ್ಕೊಂಬರಕ್ಕೆ ಹೊತ್ತಾತ. ಏನ್ ಕೆಲಸ ಐತಿ ಹೇಳ ಯವ್ವ. ಯಮ್ಮ ಏನಿಲ್ಲ, ಅವ್ರ ಮನ್ಯಾಗ ಬಾಂಡೆ ಕಸ ಮುಸರಿ ಮಾಡ್ತಿ ಅಂತಂದು ಗೊತ್ತಾತ. ನಮ್ಮ ಮನೆದು ಒಂಚೂರು ಮಾಡ್ಕೊಡ್ತಿ ಏನ್ ಬೇ? ಕೂಲಿ ಕೊಡ್ತೀನ್ವಾ ನಾನು, ಯಾಕಂದ್ರೆ ನನಗೂ ಸ್ವಲ್ಪ ಆರಾಮಿಲ್ಲ. ಮನೆ ನೋಡ್ರ ದೊಡ್ಡ ಕಚ್ಬಿಟ್ರೆ ಇವರು, ಮನ್ಯಾಗ ಹುಡ್ರು ಹೆಣ್ಣುಡ್ರಿಲ್ವ, ಓಸು ಗಂಡ್ರು ಅದಾವು, ಅವು ಮಾಡೋದ ಯವ್ವ ಅವಕ್ಕ ನಾವು ಎದುರು ಮಾಡ್ಬೇಕು. ಅದಕ್ಕೆ ಒಂಚೂರು ಮನ್ಯಾಗ ಹೊರೆ ಮಾಡಕ್ಕೆ ಒಂಚೂರು ಸಹಾಯ ಆಗತ್ತೆ, ಮಾಡ್ಕೊಡ್ತಿ ಏನ್ ಬೇ ಒಂಚೂರು? ಹೌದಾ ಯವ್ವ, ಆಯ್ತು ತಗೋ, ಮಾಡ್ಕೊಡ್ತೀನಿ ತಗೋರಿ ಯವ್ವ. ಚಲೋ ಆಯ್ತು ತಗೋ, ನನಗೂ ಇನ್ನೊಂದೆರಡು ಮನೆ ಕೆಲಸ ಹಿಡ್ಕೋಬೇಕವ. ಯಾಕಂದ್ರೆ ಮಗಗ ಮದುವೆ ಮಾಡ್ಬೇಕು ನೋಡು, ಒಬ್ಬ ಮಗ. ನಮ್ಗೇನು ಹೊಲ ಇಲ್ಲ ಫಲ ಇಲ್ಲ ಆಸ್ತಿ ಇಲ್ಲ, ಊಟ ಹಂಗ ದುಡ್ಡು ರೊಕ್ಕ ಕೂಡ್ಸಿಟ್ಟು ಮದುವೆ ಮಾಡ್ಬೇಕಾಗಿತ್ತೆ. ನಾನು ಅನ್ಕೊಳಕತ್ತಿದ್ದೆ, ಇನ್ನೊಂದೆರಡು ಮನೆ ಯಾವ ವರ್ಷ ಸಿಕ್ಕರೆ ಬೇಸಾಗುತ್ತಾ ಅಂತಂದು. ಆಯ್ತು ಬಿಡು, ಬರ್ತೀನಿ, ನಾಳೆಯಿಂದ ಬರ್ತೀನಿ ತಗೋ. ಆತ್ ಬೇ, ಹೆಂಗಿದ್ರೆ ನಾಳಿಂದ ಬಂದ್ಬಿಡು, ಜಲ್ದಿ ಬಂದ್ಬಿಡು. ಅವ್ರ ಮನೆ ಹಿಂಗಲ್ಲಿ ಹೋಗೋದು, ಮೊದಲು ನಮ್ಮ ಮನೆ ಮುಗಿಸ್ಕೊಂಡು ಹೋಗ್ಬಿಡು. ಮುಂಜಾನೆ ಜಲ್ದಿ ಅವ್ರ ಕಸ ಎಲ್ಲ ಒರೆಸಿ ಬಂಡೆ ತಿಕ್ಕೋಗ್ಬಿಡು. ನಮ್ದೇನು ಮತ್ತೆ ಸಾಯಂಕಾಲ ಇಲ್ಲವ, ಮುಂಜಾನೆ ನಾಟ್ ಮಾಡಿಕೊಟ್ರೆ ಸಾಕು ನಮ್ಗೆ. ನಾನು ಅಡಿಗೆ ಪಡಿಗೆ ಮಾಡಕ್ಕೆ ನಿಂದಿರ್ತೀನಿ. ನೀನು ಕಸ ಬಸ ಹೊಡೆದ್ರೆ ಮುಂಜಾನೆ ಗಂಡ್ಮಕ್ಳು ಓಡಿಸು ಕೆಲ್ಸಕ್ಕೆ ಹೋಗವಲ್ಲ, ನಂಗೆ ಅಷ್ಟು ಮಾಡ್ಕೊಂಡು ಅಡಿಗೆ ಮಾಡಕ್ಕೆ ಆಗಿಲ್ಲ. ಅದಕ್ಕೆ ನೀ ಅತ್ತಾಗ ಕಸ ಬಾಂಡೆ ನೆಲ ಒರೆಸೋದು ಬಟ್ಟೆ ಒಗೆದು ಮಾಡಿಬಿಟ್ರೆ ನಾನು ಅಡಿಗೆ ಮಾಡಿ ಅವ್ರನ್ನ ಕಳಿಸ್ಬಿಡ್ತೀನಿ. ಸಾಯಂಕಾಲ ನಾನು ಕಸ ಒಂದೆರಡು ಬಾಂಡೆ ಇರ್ತಾವಲ್ಲ ಮಾಡ್ಕೋತೀನಿ ಬೇಕಿದ್ರೆ. ಆಯ್ತು ತಗೋ, ಹಂಗಾಗಲಿ. ಅತ್ತಿಯರು ಇದು ಹಾಲಿನ ತಟ್ಟೆ ಕರನ ಒಂದೆರಡು ದಿವಸ ಮನ್ಯಾಗ ಬೇಯಿಸಿ ಚಾಕ್ರಿ ಮಾಡ್ಬೇಕಿದಕ್ಕೆ ಅಂತೇಳಿ ಓಸ್ಟ್ ಎಮ್ಮೆ ಹೊಡ್ಕೊಂಡಿದ್ದಾರೆ. ಇದು ಮನೆ ಬಿಟ್ಟಿದ್ದಾರೆ, ಇದಕ್ಕೆ ಮೈ ತೊಳಿ ಅಂತ ಹೇಳಿ. ಇದನ್ನು ಒಬ್ಬಕ್ಕೆ ಏನಂತ ಮಾಡ್ಲ, ಮನೇನ ಹೊರೆ ಮಾಡ್ಲಾ, ಇದನ್ನ ಮಾಡ್ಲಾ? ಅಲ್ಲ ಇವ್ರಿಗೆ ಒಂಚೂರು ಹೇಳಿ ನೋಡು, ಎಮ್ಮೆ ಮೈ ತೊಳಿರಿ ಅದನ್ನ ಅಂತಂದು. ಹೊಟ್ಟೆ ಕಿವಿ ಹಾಕೊಳ್ಳೋದು ನೋಡು, ನೆಟ್ಟಿಗೆ ಹಾಲು ಕುಡಿಯಕೊಂತ ಬರ್ತಾರೆ. ಬರ್ಲಿ ಇವತ್ತು ಮಾಡ್ತೀನಿ. ಹೈ ಹೈ ಇದು ಇದು ಬೇಕಿದೆ. ಹೈ ಹೈ ವಿಜಿ ವಿಜಿ, ಓ ಲತಾನ, ಬಾರ ಲತಾ. ವಿಜ್ಜಿ, ಅದು ಏನಿಲ್ಲ, ನಿಮ್ದು ಎಮ್ಮೆ ಇದೈತೆ ಅಂತಂದು ಗೊತ್ತಾತ. ಒಂಚೂರು ಹಾಲು ಬೇಕಿತ್ತವ ನಮ್ಮ ಮನೆಗೆ. ಒಂಚೂರು ದಿನ 1 ಲೀಟ್ರ್ ಹಾಲು ಕೊಡ್ತೀಯೇನು? 1 ಲೀಟ್ರಾ? ಆಯ್ತು ತಗೋ, ಕೊಡ್ತೀನಂತ. ಏನಿಲ್ಲವ, ನಮ್ಮ ಮನೆಯವರಿಗೆ ಹಾಲಿಲ್ಲ ಅಂದ್ರೆ ನಡೆಯಂಗೇ ಇಲ್ಲ. ಮೊಸರು ಬೇಕು ಊಟಕ್ಕೆ, ಹಾಲು ಬೇಕು. ಊಟದಾಗಂತೂ ಕೆನೆ ಅಂತೂ ಹಾಕ್ಕೊಳ್ಳಬೇಕವ. ಹಾಲಿಲ್ದ ತುತ್ತಿಡಂಗಿಲ್ಲ ನೋಡಿ ನಮ್ಮ ಮನೆಯವರು. ಅವ್ರಿಗೆ ಹಾಲು ಅಂದ್ರೆ ಭಾಳ ಇಷ್ಟ. ಹಾಗಾಗಿ ನಾನು ಬೇರೆ ಎಲ್ಲ ಕಡೆ ನೋಡಿದವ, ಎಲ್ಲ ನೀರು ಹಾಕಿ ಕೊಡ್ತಾವ, ಒಟ್ಟ ಚಲೋ ಕೊಡ್ವಲ್ರ. ಹೆಂಗೂ ನೀನು ಚಲೋ ಕೊಡ್ತೀಯ ಅಂತ ಗೊತ್ತಿತ್ತಲ್ಲ, ನಿಮ್ಮ ಎಮ್ಮಿನೂ ಇದೈತೆ, ಅದಕ್ಕೆ ನಾನು ಹೇಳಿ ಹೋದ್ರತ್ತಂತಂದು ಬಂದೀನಿ. ಇವ ಇದ ಎಮ್ಮಿದ ಕೊಡವ, ಇವಾಗ ಇದೈತಲ್ಲ ಬೇಸ್ ಚಲೋದು. ಅವು ಮೊದ್ಲಿನ ಅವೆಲ್ಲ ಬೇಡ, ಈಗ ಇವದವಲ್ಲ ಇದು ಹೊಸ ಎಮ್ಮಿ ಹಾಲು ಹಿಂಡಿದ್ದು. ನನಗೆ 1 ಲೀಟ್ರ್ ದಿನ ಕೊಡು ನೋಡ. ಅಲ್ಲಲ್ಲಿ ಅದ್ರಾಗ ಏನಿರುತ್ತೆ ಹಾಲು ಹಿಂಡಿದಾಗ? ಈ ಹೊಸ ಎಮ್ಮೆ ಹಳೆ ಎಮ್ಮೆ ಇದು ಹಂಗೆ ಹಾಲು ಅಂದ್ರೆ ಎಲ್ಲ ಒಂದೇ. ಅದಾದ್ರೂ ತಿನ್ನೋದು ಹುಲ್ಲ, ಇದಾದ್ರೂ ತಿನ್ನೋದು ಹುಲ್ಲ. ಅದು ಕೊಡೋದ ಬೆಳೆ ಹಾಲು, ಇದು ಕೊಡೋದು ಬೆಳೆ ಹಾಲು. ಹಾಲಿಗೆ ಏನಿರುತ್ತಲಿ?
ಹಂಗಲ್ಲ ಅಂದದ್ದು. ಅವು ಎಮ್ಮಿಗೊಡ್ಡಾಲೆ ಇದು ಭಾಗ ಸಿಗಿರ್ತೈತಲ್ಲ, ನೀರು ಜಾಸ್ತಿ ಕುಡಿತಾವು, ನೀರು ಬರ್ತಾ ಹಾಲು. ಇದು ಈಗ ಇದಿದ್ದಲ್ಲ, ನೀವು ಬೇಯಿಸಿ ತೌಡು ಪೌಡು ಹುಲ್ಲು ಹಾಕಿ ಬೇಸ್ ಜೋಪಾನ ಮಾಡಿರ್ತಾರಲ್ಲ, ಬೇಸ್ ಗಟ್ಟಿ ಬರ್ತಾವ ಹಾಲು. ಅದಕ್ಕೆ ಹೇಳಿದೆ. ಅಯ್ಯ ಸುಬ್ಬಿ, ಅವೇನು ಆಕಳ ನೀರು ಬರೋಕಲ್ದಾಗೇನು ಹಾಲಿಗೆ ಹೆಂಗಿದು ಬರ್ತೆ? ಹೋಯ್ ಬಿಡವ, ನಿನ್ಗೆ ಯಾಕೆ ಹಾಲು ಕೊಡ್ಬೇಕು? 1 ಲೀಟ್ರ್ ಕೊಡ್ತೇನೆ ತಗೋ. ಯಾರು ನಿಮ್ಮ ಮನೆಯವ್ರಿಗೆ? ನಿಮ್ಮ ಯಜಮಾನಪ್ಪ ಇಲ್ಲಲ್ಲ? ಅಯ್ಯ, ಇದು ನಮ್ಮ ಯಜಮಾನ ಆತ ಶೇಖರಪ್ಪ, ಆತ ನಮ್ಮ ಯಜಮಾನಪ್ಪ ಆತಗ. ಓ, ಈಗ 2ನೇ ಯಜಮಾನಪ್ಪ ಶೇಖರಪ್ಪ. ಸರಿ ಸರಿ ಆಯ್ತು ಕೊಡ್ತೀನಿ. ಹ್ಞೂನಯ್ಯವ್ವ, ಅವ್ರಿಗೆ 2-3 ದಿವಸ ಊಟನ ಸರಿ ಮಾಡೋಳ್ರು. ಅವ್ರು ಉಣ್ಲಿಲ್ಲ ಅಂದ್ರೆ ನನ್ನ ಕಳ್ಳ ಕಿತ್ತು ಬರ್ತಾವೆ. ಅದಕ್ಕೆ ಅವ್ರ ಸಲುವಾಗಿ ನೋಡು ಇಷ್ಟು ಯಜ್ಞೆ ಬಿಜ್ಞೆ ಅಂತ ಬಂದೆ. ಅಲ್ಲಿ ಮುಂಚೆ ಬಗದ ಕೇಳಿದ್ನೆವು ನಿನ್ನ. ಇಲ್ಲ ಅಂತಿನ ಮಗಳು ಇಲ್ಲ ಹಿತ್ತಲ್ದಾಗ ಎಮ್ಮೆ ಅಂತೆಲ್ಲದಲ್ಲ ಅಂದ್ಲ. ಅದಕ್ಕೆ ಮತ್ತೆ ಈ ಕಡೆ ಬಂದೆ. ಸರಿ ಕೊಡ್ತೀಯಾ? ಹಂಗಿದ್ರೆ ನಾಳೆಯಿಂದ ಬರಲ್ಲ, ತಗೊಂಡು ಹೋಗಕ್ಕ. ಆಯ್ತು ತಗೋ, ಬಾ ಕೊಡ್ತಂತ. ವಿಜಿ, ಈಕೆ ಎಲ್ಲಲ್ಲಿ ಬಂದದ್ದು? ಲತಾ? ಹ್ಞೂನಯ್ಯವ್ವ, ಲತಾ ಬಂದದ್ದು. ಹಾಲು ಬೇಕಂತ ಈಗೇನ? ಹೌದಾ? ಅಬ್ಬಾ ಭಾರಿ ಬಂದದ್ ಬಿಡುವ ಶ್ರೀಮಂತಿಕೆ. ಮತ್ತೆ ಯಾವನ ಗಂಡ ಯಾವನ ತಂದಕೋನು, ಮತ್ತೆ ಇನ್ನೇನ್ ಮಾಡ್ತಾ? ಹಾಲು ಕುಡಿತಾ, ಇನ್ನೊಂದು ಮಾಡ್ತಾ ಕೊಳ್ಳಕಂತನ? ದಿನ ಬೇಕಂತನ ಹಾಲಕ್ಕಿಗೆ? ಆಕಿಗಲ್ಲಂತ, ಆಕಿ ಯಜಮಾನಿಗೆ ಬೇಕಂತ. ಆತಗ ಹಾಲಿಲ್ಲ ಅಂದ್ರೆ ತುತ್ತು ತಿನ್ನಲ್ಲಂತ. ಅದಕ್ಕೆ ನಮ್ಮ ಯಜಮಾನ ಭಾಳ ಸ್ವರ್ಗ ಕಟ್ಬಿಟ್ಟನ. ಆತಗ ನೋಡಾಕ ಹೋಲ್ತು, ಆತನ ಸಲುವಾಗಿ ಹಾಲು ಬೇಕು ಅಂತ ಹೇಳಕ್ ಬಂದಿಲ್ಲ. ಯವ್ವ ನೋಡ್ದೆ ಜಕ್ಕ, ಈ ಪಾಪ ಆ ಪಾರಕ್ಕನ ಜೀವನ ಹಾಳು ಮಾಡಿ ಆಕಿ ಗಂಡನ್ ತನ್ನ ಕಟ್ಕೊಂಡು ಆಕಿ ಮುಂದೆ ಇಷ್ಟು ದಿಮಾಕ್ ಮಾಡ್ಕೊಂಡು ಓಣೆಗೆಲ್ಲ ಇಷ್ಟು ಒಂದು ಮುನಿ ಮಾನ ಮರ್ಯಾದಿಲ್ದಂಗ ಹೆಂಗ ಮಿಂಡಿ ಮರಿ ತೋಳೆಯವ್ವ. ಅಲ್ಲ ಈಕಿ ಏನು ಒಂಚೂರ ಮಾನ ಮರ್ಯಾದಿ ನಾಚಿಗಿ ಅಲ್ಲ? ಏನಾರ ಮಂದಿ ಅಂದಾರು ನಕ್ಕಾರು ಯಾವ್ದಾರ ಐತಿನಿಕಿ ಒಂಚೂರ? ಯವ್ವ ಇಂಥ ಹೆಂಗಸ್ರು ನಾನು ನೋಡಿದ್ರೆ ಬಿಡು, ಈಗ ನೋಡಾತೀನಿ ನೋಡು. ನೋಡ್ದೆ ಆಕಿ ಗಂಡನ್ನ ತಮ್ಮ ಯಜಮಾನಪ್ಪ ಅಂತ ಹೇಳಕ್ರ ನಾಚಿ ಬರಲ್ಲ ನೀಕಿಗೆ. ಯಾರ ಗಟ್ಟುಳ ಕಾಬೇಕಾಗಿತ್ತು, ಬೇಸ್ ಹಾಕೊಂಡು ನೆಲಕ್ಕೆ ಹಾಕಿ ತುಳಿದು ಒದ್ದು ಕುಂದು ಆ ನೆಲದಾಗ ಹೋಗೋದಿಟ್ಟು ಬರ್ಬೇಕಾಗಿತ್ತು. ಆಕಿ ಪಾಪ ಸಂಪಂದ ಪಾರಕ್ಕ ಏನ್ ಮಾಡ್ಬೇಕು? ಹೋಯ್ ಬಿಡ ಅಂತ ಬಿಟ್ಬಿಟ್ಟಾಳ. ಈಕಿ ಇಷ್ಟು ಮೆರ್ಯಾಕತ್ತಾಳ. ಅವಂಗ ಅಲ್ಲ ಒಂದು ಹುಡುಗನ್ನ ಕೈಯಾಗ ಕೊಟ್ಟು ಆ ಹೆಣ್ಮಗ ಜೀವನ ಹಾಳು ಮಾಡಿ ಅನ್ನೋದಾರ ಅರಿವಿಲ್ಲ. ಹಂಗ ಅತಂತ್ರದಾಗ ತಾಯಿ ಮಗನ್ ಬಿಟ್ಟು ಬಂದು ಹಾಳು ಮಾಡತ್ತನಲ್ಲ ಜೀವನನ. ಇದಕ್ಕೆ ಸುಖ ಆಗತ್ತಾನೆ ಇತ್ತಗ? ತಡಿ, ಈ ತೊಟ್ಟು ತಂದು ಹಾಕ್ತಾನಲ್ಲ, ಅದಕ್ಕೆ ಈಕಿ ಇಟ್ಕೊಂಡ. ನಾಳೆ ಕೈಲಿ ಹಾಲಿಲ್ಲ ಅಂದ್ರೆ ಈತನು ಒದ್ದು ಹಾಕ್ತಾಳ, ಅವಾಗ ಗೊತ್ತಾಗತ್ತ. ನಾವು ನೀವು ಅಂತೀವಿ, ಅದ ಆಗ್ಬೇಕಲ್ಲ. ಆದ್ರೆ ಪಾಪ ಅಂತೂ ಬಿಡಂಗಿಲ್ಲ ಬಿಡು. ಕಟ್ಕೊಂಡಕಿ ಕಡೆ ತನಕ, ಇಟ್ಕೊಂಡಕಿ ಇರೋ ತನಕ. ಹಂಗ ಮತ್ ಜೀವನ ಯಾವುದು ಶಾಶ್ವತ ಅಲ್ಲ. ಆತನ ಬ್ರಹ್ಮೇಕ ದೇವ್ರ ಶಿಕ್ಷೆ ಕೊಡ್ತಾನ, ಸುಮ್ಮನೆ. ತಂಡ ಪಿಂಡಗಳು ಇವರು, ತಂಡ ಪಿಂಡಗಳು, ತಂಡ ಪಿಂಡಗಳು ಇವರು, ತಂಡ ಪಿಂಡಗಳು. ಕೆಲಸವೇ ಸಿಗದೆ ದಿನಾಲೆ ದಾಡಿ, ಕೆಲಸವೇ ಸಿಗದೆ ದಿನಾಲೆ ದಾಡಿ, ಎಲ್ಲರ ಕೈಲೂ ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು. ಶಿವಾಚಾರ್ಯನೇ ಇವನಿಗೆ ಸಿಗಲ್ಲ, ಶಿವಾಚಾರ್ಯನೇ ಇವನಿಗೆ ಸಿಗಲ್ಲ, ಶವಾಚಾರ್ಯನಿಗೆ ಇವನೇ ಹೋಗಲ್ಲ, ಶವಾಚಾರ್ಯನಿಗೆ ಇವನೇ ಹೋಗಲ್ಲ. ಅಲ್ಲೋ ಇಲ್ಲ, ಇಲ್ಲೋ ಇಲ್ಲ, ಇಲ್ಲೋ ಇಲ್ಲದ ಅಂತರಶಾಹಿಗಳು. ತಂಡ ಪಿಂಡಗಳು ಇವನು, ತಂಡ ಪಿಂಡಗಳು. ಸಹಜ ತೆಗೆಯಲು ಯೋಗ್ಯತೆ ಇಲ್ಲ, ರಿಸರ್ವೇಶನ್ ಇವರ ಜಾತಿಗೆ ಇಲ್ಲ, ಲಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ, ಇನ್ಫ್ಲೂಯೆನ್ಸ್ ಮಾಡಲು ಯಾವ ಮಿನಿಸ್ಟ್ರು ಗೊತ್ತಿಲ್ಲ. ಈ ಪ್ರಕಾರವಾಗಿ ಯಾವುದು ಇಲ್ಲದೆ ಕೆಲಸ ಸಿಗಲ್ಲ, ಒಟ್ಟಲ್ಲಿ ಇವರಿಗೆ ಭವಿಷ್ಯವೇ ಇಲ್ಲ. ತಂಡ ಪಿಂಡಗಳು ಇವರು, ತಂಡ ಪಿಂಡಗಳು, ತಂಡ ಪಿಂಡಗಳು ಇವರು, ತಂಡ ಪಿಂಡಗಳು. ಮಾಡಿ ಕೆಲಸವೇ ಸಿಗದೆ ದಿನಾಲೆ ದಾಡಿ, ಕೆಲಸವೇ ಸಿಗದೆ ದಿನಾಲೆ ದಾಡಿ, ಎಲ್ಲರ ಕೈಲು ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು.